ಪರವಾಗಿಲ್ಲ ಅಂಬಿಕಾ, ನಾನು ಬಡ್ಸ್ಕೋತೀನಿ. ಅದೇನು ದುರಹಂಕಾರ ಇವಳಿಗೆ. ನಾನು ಮಾಡಿದ ಅಡುಗೆನೇ ತಿಂತಾಳೆ, ನಾನು ಬಡ್ಸೋಕ್ಕೋದ್ರೆ ಬೇಡವಂತೆ. ಬಡ್ಸ್ಕೊಂಡು ತಿನ್ಲಿ, ಕೈಯೇನು ಸೌದೋಗತ್ತಾ? ಗೀತಾ, ವಾಸ್ತು ಪ್ರಕಾರವೇ ಊಟಕ್ಕೆ ಕೂತಿದ್ದೀಯ. ದಿಕ್ಕು ನನ್ನ ಪರಿಚಯ ನಿನಗೆ ಸರಿಯಾಗಿ ಆಗಲಿಲ್ಲ ಅಂತ ಅನ್ಸುತ್ತೆ. ಆಗೋದು ಬೇಡ. ಯಾಕಮ್ಮ, ಮನೆಗೆ ಯಾರಾದರೂ ಹೊಸಬರು ಬಂದ ಅಂದರೆ ಅವ್ರು ಯಾರು, ಅವ್ರು ಏನು, ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದು ಸಂಸ್ಕಾರವಂತರ ಲಕ್ಷಣ. ಕಡೆ ಪಕ್ಷ ಕುತೂಹಲಕ್ಕೋಸ್ಕರವಾದರೂ ತಿಳ್ಕೋಬೇಕು. ತಿಳ್ಕೊಳ್ಳೋ ಕುತೂಹಲ ಕೂಡ ಇಲ್ವಲ್ಲಮ್ಮ ನನಗೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. ನಿಮ್ಮ ತಂಗಿ ಅಂದರೆ ನಮ್ಮ ಅತ್ತೆ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಮ ತಮ್ಮ ತಾರಣ್ಣ ಅಂಕಲ್, ಅವ್ರೇನಂತನೂ ನನಗೆ ಗೊತ್ತು. ಅವರಿಬ್ಬರೂ ಸರಿಯಾಗಿ ಅರ್ಥ ಆಗಿರುವಾಗ ನೀವು ಮತ್ತೆ ಅರ್ಥ ಆಗೋ ಅಗತ್ಯ ಇಲ್ಲ. ನೀನು ತುಂಬ ಸ್ಪೀಡು ಬಿಡಮ್ಮ. ನನ್ನ ಎದುರುಗಡೆ ಬರಕ್ಕೆ ಹೋಗಬೇಡಿ, ಆಕ್ಸಿಡೆಂಟ್ ಆಗೋದ್ರೆ ಕಷ್ಟ. ನಿನ್ನ ಹಾದಿಗೆ ಅಡ್ಡ ಬಂದು ಸಾಯೋದಕ್ಕೆ ನನ್ನೇನು ಪೆಕರ ಅಂತ ಅಂದ್ಕೊಂಡ್ಯಾ? ನೀನು ಸ್ಪೀಡ್ ಇರ್ಬೋದು, ನಾನು ಬ್ರೇಕು. ಸ್ಪೀಡನ್ನು ಕಡಿಮೆ ಮಾಡೋನು. ಅಂದಾಗೆ ಬ್ರೇಕು ಎಲ್ಲಿರುತ್ತೆ ಗೊತ್ತಾ? ಗೊತ್ತು, ಕಾಲ್ ಕೆಳಗಡೆ ಇರುತ್ತೆ. ಯಾಕೋ ಭಾಳ ಖಾರವಾಗಿದ್ದಾಳೆ. ಏನಾದರೂ ಅಂದ್ರ? ಅದು ಸಾಂಬಾರು ಭಾಳ ಖಾರ ಆಗಿರಬೇಕು, ಗಂಟ್ಲಿಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿದೆ. ಖಾರವಾಗಿರೋದನ್ನ ತಿಂದು ಅರ್ಗಿಸ್ಕೊಳ್ಳೋ ಶಕ್ತಿ ನನಗಿದೆ ಅಂಕಲ್. ಒಳ್ಳೇದು ಒಳ್ಳೇದು ಒಳ್ಳೇದು. ಅಂದ್ಹಾಗೆ ನೀನೊಬ್ಬಳೇ ಕೂತು ಊಟ ಮಾಡ್ತಾ ಇದೀಯಾ? ಜೊತೆ ಗಂಡನೂ ಬಂದಿದ್ರೆ ಇಬ್ರು ಕೂತು ಮಾತಾಡ್ತಾ ನಗ್ತಾ ಹರಟೆ ಹೊಡಿತಾ ಊಟ ಮಾಡ್ತಾ ಇದ್ರೆ 4 ತುತ್ತು ಹೆಚ್ಚಿಗೆ ಒಳಗೆ ಹೋಗ್ತಿತ್ತು ಏನು? ನಾನು ಹಸ್ವಿಗೆ ಊಟ ಮಾಡೋಳು, ಹೆಸರಿಗೆ ಊಟ ಮಾಡೋಳಲ್ಲ. ಇವಳ ಮಾತು ಭಸ್ಮಾಸುರನ ಅಗ್ನಿ ಹಸ್ತಾ ಇದ್ದ ಹಾಗೆ ಭಾಳ ಬಿಸಿ. ಒಲವು ಎಂಬ ಮೋಹಿನಿ ಎದುರು ಬಂದು ಕುಣಿದಾಡೋಕೆ ಶುರು ಮಾಡಿದ್ರೆ ಬೆಂಕಿ ತಣ್ಣಗಾಗತ್ತೆ. ಗೀತಾ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಇಡೀ ಜಗತ್ತೇ ಸಪೋರ್ಟ್ ಮಾಡುತ್ತಂತೆ. ನೀನು ಮಾಡಲ್ವಾ? ನೀನು ಮನ್ಸು ಮಾಡಿದ್ರೆ ಗೀತಾ ಈಗಲೇ ಇಲ್ಲಿ ಕರೆಸ್ಬೋದು. ನೀನು ಯಾಕಾಗಿ ಮಾಡ್ತಿಲ್ಲ? ಏನಪ್ಪ ನಿನ್ನ ಹುಡುಗಿ ಇನ್ನೂ ಬಂದಿಲ್ವೇನಪ್ಪ? 8:30ಗೆ ದೇವಸ್ಥಾನ ಬಾಗ್ಲಾಗ್ತಿದ್ದೀವಪ್ಪ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಥೋತ್ಸವ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಸಾದ ಮಾಡೋಕ್ಕೆ ಜನ ಬರ್ತಾರೆ. ನೀನು ನಿಂತಿರೋ ಜಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಮನೆ ಆಗುತ್ತೆ. ನೀನು ನೋಡಿದ್ರೆ ಇಲ್ಲೇ ಇದೆಯಾ? ಆ ಹುಡುಗಿ ಬರಲ್ಲ ಅನ್ಸುತ್ತೆ. ನೀನಿಂದ ಹೊರಡು. ಅಯ್ಯೋ ಅರ್ಚಕ್ರೆ, ಹಾಗೆ ಹೇಳ್ಬೇಡಿ. ನನ್ನ ಹೆಂಡತಿ ಬಂದೇ ಬರ್ತಾಳೆ. ನಾನು ಅವಳಿಗೆ ಈ ತಾಳಿ ಕಟ್ಟೆ ಕಟ್ತೀನಿ. ಇವತ್ತು ಒಂದಿನ ನನಗೋಸ್ಕರ ದೇವಸ್ಥಾನ 9 ಗಂಟೆಗೆ ಕ್ಲೋಸ್ ಮಾಡಿ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಏನಯ್ಯ ನೀನು ದಡ್ಡಂತರ ಮಾತಾಡ್ತಾ ಇದ್ದೀಯಾ?
ಅಲ್ಲ, ಹೆಂಡತಿ ಅಂತೀಯ, ಹೆಂಡತಿಗೆ ತಾಳಿ ಕಟ್ಬೇಕು ಅಂತೀಯ, ಇದೇನು ವಿಚಿತ್ರನಯ್ಯ. ವಿಚಿತ್ರನೇ ಸಚಿತ್ರ ಮಾಡೋ ಪ್ರಯತ್ನ ಅರ್ಚಕ್ರೆ. ಪ್ಲೀಸ್ ನನಗಿನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ ಪ್ಲೀಸ್. ಸರಿ ಸರಿ, ನಿನ್ನ ಹೆಂಡತಿಗೆ ಕಾಲ್ ಮಾಡಿ ಬೇಗ ಬರೋಕೆ ಹೇಳಿ. 9 ಗಂಟೆ ತನಕ ವೇಟ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ವೇಟ್ ಮಾಡೋಕ್ಕಾಗಲ್ಲ. ಯಾಕೆ ಗೀತಾ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಯಾ? ಏನು ಇವತ್ತು ನಾನು ನಿನ್ಗೆ ಐ ಲವ್ ಯು ಅಂತ ಹೇಳಿ ಕಾಟ ಕೊಡ್ತೀನಿ ಅಂದ್ಕೊಂಡಿದ್ಯಾ? ಇಲ್ಲ ಗೀತಾ, ನನ್ನ ಜೀವನಕ್ಕೆ ನಿನ್ನ ಬರ ಮಾಡ್ಕೊಳ್ತೀನಿ. ನನ್ನಿಂದ ಹಾಳಾದ ನಿನ್ನ ಜೀವನನ ಸರಿ ಮಾಡ್ಕೊಡ್ತೀನಿ. ನೋವು ಅನ್ನೋ ಶಬ್ದನೇ ಮರ್ತೋಗೋ ಅಷ್ಟು ಖುಷಿಯಿಂದ ನೋಡ್ಕೊತೀನಿ. ನಿನ್ನ ನಗುಲೇ ನನ್ನ ಖುಷಿನ ಕಂಡ್ಕೊತೀನಿ. ಬಾ ಗೀತಾ, ಪ್ಲೀಸ್ ಬಾ. ದೇವ್ರೆ, ಗೀತಾ ಬಂದೇ ಬರ್ತಾಳಲ್ಲ? ಖಂಡಿತ ಬರ್ತಾಳ ಅವಳು. ಇವತ್ತು ಅವಳಿಗೆ ಈ ತಾಳಿ ನಾನು ಕಟ್ಟೆ ಕಟ್ತೀನಿ. ಗೀತಾ, ಇವತ್ತಿಂದ ನೀನು ನನ್ನವಳು, ನಾನು ನಿನ್ನವನು. ಅದಕ್ಕೆ ಸಾಕ್ಷಿ ಆಗೋಕೆ ಈ ದೇವ್ರು ಕಾಯ್ತಾ ಇದ್ದಾನೆ. ಮಲ್ಕೊಳಕ್ ಹೋಗ್ತಿದ್ಯಾ? ವಿಜಿಯಲ್ಲಿ ಕಾಯ್ತಾ ಇರ್ತಾನೆ ಅನ್ನೋದನ್ನ ಮರ್ತ್ಬಿಟ್ಯಾ? ಅದನ್ನ ನೆನ್ಸ್ಕೊಂಡು ನಾನೇನ್ ಮಾಡ್ಲಿ? ವಿಜಿ ಇನ್ನೂ ಮನೆಗೆ ಬಂದಿಲ್ಲ ಗೀತಾ. ಅದಕ್ಕೆ ನಾನೇನ್ ಮಾಡ್ಲಿ? ಸ್ವಲ್ಪ ಹೊತ್ತು ಕಾಯ್ತಾನೆ, ನಾನು ಬರ್ಲಿಲ್ಲ ಅಂದ್ರೆ ವಾಪಸ್ ಬರ್ತಾನೆ. ಯಾಕೆ ಗೀತಾ ನಿನ್ನ ನೀನೇ ಬಂಧಿಸ್ಕೊಂತಿದ್ಯಾ? ನಾನೆಲ್ಲಿ ಬಂದಿಯಾಗಿದ್ದೀನಿ? ನನಗಲ್ಲಿಗೆ ಹೋಗ್ಬೇಕನ್ಸಿಲ್ಲ, ಅದಕ್ಕೆ ಹೋಗಿಲ್ಲ. ವಿಜಯ್ ಈಗ ಬದಲಾಗಿದ್ದಾನೆ ಕಣೆ. ಅದು ಬೂಟಾಟಿಕೆ. ಹೆಂಡತಿಯಾಗಿ ನೀನೇ ಅವನ್ನ ನಂಬಿದ್ರೆ ಹೇಗೆ? ನಾನು ಅವನ ಹೆಂಡತಿ ಅಲ್ಲ, ಹೆಂಡತಿ ತರ ತಾಳಿ ಕಟ್ಕೊಂಡು ಬಂದಿದ್ದಷ್ಟೇ. ಇಷ್ಟಕ್ಕೂ ನನಗೆ ಅವನ ಮೇಲೆ ಯಾವುದೇ ತರ ನಂಬಿಕೆ ಇಲ್ಲ. ನಂಬಿಕೆ ಇಲ್ದಿದ್ರೆ ಅವನ ಮನೆಗೆ ನೀನು ಹೆಂಡತಿಯಾಗಿ ಬಂದು ಇಲ್ಲಿ ಇರ್ತಿರ್ಲಿಲ್ವಲ್ಲ ಗೀತಾ? ನಿನಗೋಸ್ಕರ ಬದಲಾಗಿ ನಿನ್ ಪ್ರೀತಿನ ಬಯಸ್ತಾ ಇರೋನ್ಗೆ ಒಂದು ಅವಕಾಶ ಕೊಡೋದಿಲ್ವಾ? ನಾನ್ ಬಯಸಿದ ಬದಲಾವಣೆ ಅವನಲ್ಲಿ ಆಗಿದೆ ಅಂದ್ರೆ ಸಂತೋಷನೇ. ಆದ್ರೆ ಅವನ್ ಬಯಸಿದ ಪ್ರೀತಿ ನಾನು ಒಳಗಡೆ ಆಗೋದಿಲ್ವಲ್ಲ? ನನಗೆ ಸುಳ್ಳು ಹೇಳ್ತಿದ್ಯಾ? ಏನು ಏನ್ ಸುಳ್ಳು? ನಿನ್ ಮನ್ಸ್ ಕಣೆ ನಾನು. ನನ್ನ ಹತ್ರನೇ ಧೈರ್ಯವಾಗಿ ವಿಜಿ ಮೇಲೆ ಪ್ರೀತಿ ಆಗಲ್ಲ ಅಂತ ಹೇಳ್ತಿದ್ಯಲ್ಲ? ಇಲ್ಲ, ನನ್ಗೆ ಅವನ ಮೇಲೆ ಪ್ರೀತಿ ಆಗಲ್ಲ, ಅದ್ ನನಗೆ ಗೊತ್ತಿದೆ. ಆಗಲ್ಲ ಅಂತ ನಿನಗ್ ನೀನೇ ನಂಬಿಸ್ಕೋಬೇಡ ಗೀತಾ. ಅದರಿಂದ ನಿನ್ ಅಹಂ ಸಂತೋಷ ಪಡ್ಬಹುದು, ಆದ್ರೆ ನಿನ್ ಮನ್ಸಲ್ಲ ಗೀತಾ. ಯಾಕಂದ್ರೆ ಈಗಾಗ್ಲೇ ನಿನ್ಗೆ ವಿಜಿ ಮೇಲೆ ಪ್ರೀತಿ ಆಗಿದೆ. ಅದು ನನ್ನ ಅರಿವಿಗೆ ಬಂದಿದೆ ಗೀತಾ. ನಿನ್ ಅಹಮನ್ನ ಸಂತೋಷ ಪಡ್ಸೋಕೆ ನಿನ್ ದಾರಿನ ಅಲ್ಲಿ ಎದುರು ನೋಡ್ತಿರೋ ವಿಜಿಗೆ ಯಾಕೆ ನೋವು ಕೊಡ್ತಿದ್ಯಾ? ಆಗಿರೋದನ್ನ ಒಪ್ಕೋ ಗೀತಾ. ಅವನಿರೋ ಕಡೆ ಹೋಗು. ಅವನ್ ಮನ್ಸಿನ ಮಾತು ಕೇಳಿ ನಿನ್ ಮನ್ಸಿನ ಮಾತು ಅವನಿಗೆ ತಿಳಿಸು. ಹಲೋ, ನೀನ್ ಎಷ್ಟೇ ವಾದ ಮಾಡಿದ್ರು ಸರಿ, ನನಗೆ ಅವನ ಹತ್ರ ಮಾತಾಡಕ್ಕೆ ಯಾವುದೇ ಮಾತಿಲ್ಲ. ನೀನ್ ಹೇಳೋ ತರ ನನ್ಗೆ ಪ್ರೀತಿ ಗೀತೆ ಏನೂ ಇಲ್ಲ. ಪ್ರೀತಿ ಪರಿಮಳದ ಹಾಗೆ ಕಣೆ. ನೀನ್ ಎಷ್ಟೇ ಬಚ್ಚಿಟ್ರು ಅದು ಆಚೆ ಬಂದೇ ಬರುತ್ತೆ. ಬೇಲಿನ ಹೂವಿಗೆ ಹಾಕ್ಬೋದೇ ಹೊರತು ಪರಿಮಳಕ್ಕಲ್ಲ. ಹೊರಟೋಗು ಇಲ್ಲಿಂದ. ಪ್ರೀತಿ ಅಂತೆ ಪ್ರೀತಿ,
ಪ್ರೀತಿನೂ ಇಲ್ಲ ಮಣ್ಣೂ ಇಲ್ಲ. ಹೊಲ್ಕೊಳಕ್ಕೆ ಹೋದ್ಲು. ಹಾಗೂ ನಾನು ಕೇಳಿದೆ ಊಟ ಮಾಡಬೇಕಾದ್ರೆ, ಏನಮ್ಮ ಒಬ್ಳೆ ಊಟ ಮಾಡ್ತಿದ್ಯಲ್ಲ, ಗಂಡನೂ ಜೊತೆಗಿದ್ದರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅದಕ್ಕೇನಂದ್ಲು? ಏನೋ ಖಾರವಾಗಿ ಉತ್ತರ ಕೊಟ್ಲು. ನನಗೊಂದು ಅನುಮಾನ ಬರೋದಕ್ಕೆ ಶುರುವಾಗಿದೆ. ಈ ವಿಜಿ ಪ್ಲ್ಯಾನ್ ಮಾಡ್ದೇನೆ ಇದ್ದಿದ್ರೆ ದುಡ್ಡು ತಗೊಂಡು ಪಾರ್ಟಿ ಗಿರ್ಟಿ ಮಾಡೋ ಪ್ಲ್ಯಾನ್ ಇತ್ತೋ ಏನೋ. ಇಲ್ಲ ಅಣ್ಣ, ಅವನು ಪಾರ್ಟಿ ಮಾಡೋದಾಗಿದ್ದಿದ್ರೆ ನೇರವಾಗಿ ಪಾರ್ಟಿಗೆ ದುಡ್ಡು ಬೇಕು ಅಂತ ಕೇಳಿಸ್ತಿದ್ದ. ಅದರಲ್ಲೆಲ್ಲ ಮುಚ್ಚು ಮರೆ ಇಲ್ಲ ಅವನಿಗೆ. ಅವನು ಅಷ್ಟೊಂದು ದುಡ್ಡು ಕೇಳಿದಾನೆ ಅಂದಮೇಲೆ ಏನೋ ದೊಡ್ಡದಾಗೆ ಮಾಡಿರ್ತಾನೆ. ಹಾಗಿದ್ರೆ ಅವನು ಕರೆದಿದ್ದಾನೆ, ಇವಳು ಹೋಗಿಲ್ಲ. ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ಗೀತಾ ಹೋಗಲೇಬೇಕಲ್ಲ, ಅಥವಾ ವಿಜಿ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದಾನ? ಹಾಗೊಂದು ವೇಳೆ ಇಟ್ಕೊಂಡಿದ್ರು ಅದ್ರ ತಯಾರಿನಾದರೂ ಕಾಣಿಸ್ಬೇಕಾಗಿತ್ತು. ವಿಜಯ್ ಏನು ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ನೀನು ಯೋಚನೆ ಮಾಡಬೇಡ. ಅವನ ಆಲೋಚನೆಗಳು ಉಳಿದವ್ರಿಗಿಂತ ಭಾಳ ಭಿನ್ನವಾಗಿರುತ್ತೆ. ಎಲ್ಲರೂ ಆಲೋಚನೆ ಮಾಡೋದು ಹಾಗೆ ಅವನು ಆಲೋಚನೆ ಮಾಡೋದಿಲ್ಲ. ಏನೋ ಭರ್ಜರಿಯಾಗೇ ತಯಾರಿ ಮಾಡಿದ್ದಾನೆ, ಆದರೆ ಇವಳು ಅಲ್ಲಿಗೆ ಹೋಗಿಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ. ವಿಜಿ ಗೀತನ ಕರ್ಸ್ಕೋತಾನೆ. ಆ ತಾಕತ್ತು ಅವನಿಗಿದೆ. ಆದರೆ ಅವಳು ನಿದ್ದೆ ಮಾಡಿದಾಳಲ್ಲ ಅಣ್ಣ. ಒಂದು ವೇಳೆ ಹೋಗೋದಾಗಿದ್ದಿದ್ರೆ ಮಲ್ಗೋದಕ್ಕೂ ಮುಂಚೆ ಹೋಗಿರ್ತಿದ್ಲು. ಬಟ್ ಅವಳಿಗೆ ಆ ಆಲೋಚನೆನೇ ಇಲ್ಲವಲ್ಲ. ಪ್ರತಿದಿನದ ಹಾಗೆ ರೂಮ್ ಸೇರ್ಕೊಂಡಿದ್ದಾಳೆ. ನೀನು ಹೇಳೋದು ನೋಡಿ ವಿಜಿ ಏನೋ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡೆ. ಆದರೆ ಗೀತಾ ಅಷ್ಟು ಸುಲಭಕ್ಕೆ ಯಾಮಾರೋ ಹೆಣ್ಣಲ್ಲ. ಮಗ, ವಿಜಿಯಿಂದ ನಿಂಗೇನಾದ್ರು ಫೋನ್ ಬಂದಿತ್ತಾ? ಇಲ್ಲ ಮಗ, ಆಗ್ಲೇ ಫೋನ್ ಮಾಡಿದಾಗ ಗೀತಾಕೋಸ್ಕರ ದೇವಸ್ಥಾನ ಹತ್ರನೇ ಕಾಯ್ತಾ ಇದೀನಿ ಅಂತ ಹೇಳ್ದ. ಅವಳು ಬರಲ್ಲ, ನಮ್ ವಿಜಿ ಬಿಡಲ್ಲ. ಆ ಗೀತಾ ಇನ್ನೂ ಹಳೆ ದ್ವೇಷನೇ ಸಾಧಿಸ್ತಿದ್ದಾಳೆ. ನಮ್ ವಿಜಿ ಎಷ್ಟು ಬದಲಾಗಿದ್ರು ನಂಬೋಕ್ ರೆಡಿ ಇಲ್ಲ ಅವಳು. ನಂಗೊಂದು ಡೌಟ್ ಕಂಡ್ರು, ನಮ್ ವಿಜಿ ಅವ್ನ ಹಾರ್ಟ್ನ ಕಿತ್ತು ಗೀತಾ ಕೈ ಕೊಟ್ಟರು ಅವ್ಳು ಲವ್ ಮಾಡಲ್ಲ ಅಂದ್ಮೇಲೆ ಇವ್ನ್ ಯಾಕೋ ಅವಳಿಂದ ಬಿದ್ದು ಸಾಯ್ತಿದ್ದಾನಲ್ಲೋ. ಅಲ್ಲ, ಇವ್ನಿಗಿರೋ ರೇಂಜ್ಗೆ ಹುಡುಗಿರೋ ಕ್ಯೂ ನಿಲ್ತಾರ್ ಕಣ್ರು. ಲವ್ ಸಿಟಿ, ನಿನ್ಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಣೋ. ಹುಡುಗಿ ಫೋನ್ ನಂಬರ್ ಇಸ್ಕೊಳೋದಲ್ಲ ಕಣೋ ಪ್ರೀತಿ ಅಂದ್ರೆ. ಆ ಪ್ರೀತಿರೋ ಹುಡುಗಿ ಚಪ್ಪಲಿ ತಗೊಂಡು ಹೊಡೆಯೋಕ್ ಬಂದಾಗ ಆ ಚಪ್ಪಲಿ ತೆಗ್ದಿರೋ ಕಾಲ್ಗೆ ಕಲ್ ಚುಚ್ಕೊಂಬಾರ್ದು ಅಂತ ಆ ಕಾಲ್ನ ಕೈಲಿ ಇಟ್ಕೊಂತ ನೋಡು ಆ ಹುಡ್ಗ. ಅದು ಕಣೋ ಮ್ಯಾಡ್ನೆಸ್ ಲವ್ ಅಂದ್ರೆ. ಸಿಕ್ದವ್ರನ್ನೆಲ್ಲ ಪ್ರೀತಿ ಮಾಡಕ್ ಆಗಲ್ಲ ಕಣೋ. ಹಣೆಯಲ್ಲಿ ಏನೇ ಬರ್ದಿರ್ಬೋದು, ಆದ್ರೆ ಹೃದಯದಲ್ಲಿ ಬರ್ಕೊಂಡಿರ್ತೀವಲ್ಲ ಆ ಹೆಸರಿನ ಹುಡುಗಿನ ಮಾತ್ರ ನಾವು ಪ್ರೀತಿ ಮಾಡಕ್ ಆಗೋದು. ಅಯ್ಯೋ, ನನ್ ಕಣ್ ತರಿಸಿ ದೇವ್ರು ಗುರು, ನೀನು ಆಶೀರ್ವಾದ ಮಾಡು ಗುರು, ನೀನ್ ಆಶೀರ್ವಾದ ಮಾಡು ಗುರು. ಸಿಟಿ, ಈ ಟೈಮಲ್ಲಿ ತಮಾಷೆ ಬೇಕೇನೋ? ನಮ್ ವಿಜಿ ಪ್ರೀತಿನ ಗೀತಾ ಒಪ್ಕೊಂಡ್ರೆ ಸರಿ, ಅದೇ ರಿಜೆಕ್ಟ್ ಮಾಡ್ಬಿಟ್ರೆ ಹುಚ್ಚ ಆಗ್ಬಿಡ್ತಾನಷ್ಟೇ. ಅದ್ಯಾಕೋ ಗೀತನ ತುಂಬಾ ಹಚ್ಕೊಂಡಿದ್ದಾನೆ. ಮುಂದೆ ಇದೆಲ್ಲ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಏನೇ ಎಡವಟ್ ಆಗದೆ ಇದ್ರೆ ಸಾಕಪ್ಪ. ಎರಡು ಗಂಟೆ ರಾತ್ರಿಲಿ ಶರಣಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಶರಣ್ಯ. ಹಲೋ, ಗೀತಾ ಮನೇಲಿದೆಯಾ? ಹೌದು, ನೀನು ಯಾಕೆ ಇಷ್ಟದಲ್ಲಿ ಫೋನ್ ಮಾಡ್ತಿದ್ಯಾ? ಏನು ವಿಷಯ? ವಿಜಿಯಲ್ಲಿದ್ದಾನೆ. ನನಗೇನು ಗೊತ್ತು ಶರಣ್ಯ. ಹಾಗಾದ್ರೆ ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ?
ಇಲ್ಲಪ್ಪ. ಹೋಗ್ಲಿ, ವಿಜಯ್ ಆದ್ರೂ ಮನೆಗೆ ಬಂದಿದ್ದಾನಾ? ಇಲ್ಲ ಅನ್ಸುತ್ತೆ ಶರಣ್ಯ. ಹಾಗಾದ್ರೆ ವಿಜಯ್ ಇನ್ಯಾವತ್ತೂ ಬರಲ್ಲ ಗೀತಾ. ಏ ಶರಣ್ಯ, ಏನೇ ಹಂಗಂದ್ರೆ? ಹೌದು ಗೀತಾ, ಇನ್ಯಾವತ್ತೂ ವಿಜಯ್ ಬರಲ್ಲ. ಗೀತಾ, ವಿಜಯ್ ಸತ್ತೋದ. ಏ ಶರಣ್ಯ, ಏನೇ ಹೇಳ್ತಿದ್ಯಾ? ಹೌದು ಗೀತಾ, ವಿಜಯ್ ಹೋಗಿರೋ ದೇವಸ್ಥಾನದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 8 ಜನ ಸತ್ತೋಗಿದಾರಂತೆ.